ಓಕೆ, ರೆಡಿ ಇದ್ದೀರಿ? ಎಸ್, ಒಂದ್ಸಲ ತಮ್ಮೇಲೆ ಹಾಕಿ. ಈ ಒಂದು 6 ಅಂಕದ ಪ್ರಶ್ನೆಗೆ ದ್ವಿತೀಯ PUCಯಲ್ಲಿ 6 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆ ನೋಡಿ, ಓದ್ತೀನಿ. ಗೋಧಿ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ಕೆಳಗಿನ ಕೆಳಗೆ ಕೊಡಲಾಗಿದೆ ಎಂದು ಕೊಳ್ಳೋಣ. ಇಲ್ಲಿ ನೋಡಿ, QD ಈಕ್ವಲ್ ಟು 250 ಮೈನಸ್ P ಮತ್ತು QS ಮೈನಸ್ ಈಕ್ವಲ್ ಟು ಪ್ಲಸ್ 150 ಪ್ಲಸ್ P. ಇಲ್ಲಿ QD ಅಂತಂದ್ರೆ ಕ್ವಾಂಟಿಟಿ ಡಿಮ್ಯಾಂಡ್, ಬೇಡಿಕೆಯ ಪ್ರಮಾಣ ಅಂತ ನಾವು ಕರಿತೇವೆ QD ಗೆ. ಈ QD ಈಕ್ವಲ್ ಟು 250 ಮೈನಸ್ P ಮತ್ತು QS ಅಂದ್ರೆ ಕ್ವಾಂಟಿಟಿ ಸಪ್ಲೈ, ಪ್ರಮಾಣಕ ಪೂರೈಕೆ ಈಕ್ವಲ್ ಟು 150 ಪ್ಲಸ್ P. ಈ ರೀತಿ ಇದು ಪ್ರಶ್ನೆ ಇದೆ. ಈ ಪ್ರಶ್ನೆಯಲ್ಲಿ 4 ಅಂಶಗಳನ್ನು ತೇರಿಸಿರ್ತಕ್ಕಂಥದ್ದು. ಫಸ್ಟ್ ಒನ್ ನೋಡಿ, ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ. ಎರಡನೇದು ಅಥವಾ ಬಿ, ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ. ಸಿ ಅಥವಾ ಮೂರನೇದು, ಈ ಸಿಂಬಲ್ P ಗಿಂತ ಏನಾಗಿದೆ ಅಂತಂದ್ರೆ ಹೆಚ್ಚಾಗಿದೆ. ಹೌದಾ? P ಗಿಂತ ಹೆಚ್ಚಾಗಿದೆ. ಸಮತೋಲನ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ P ಗಿಂತ ಹೆಚ್ಚು, P ಗಿಂತ ಕಡಿಮೆ ಇದು. ಹೌದಾ? ಇಲ್ಲಿ P ಗಿಂತ ಹೆಚ್ಚಾಗಿದ್ದು ಸಮತೋಲನ ಬೆಲೆಯಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ. ಈ ರೀತಿ ಈ ಪ್ರಶ್ನೆಯಲ್ಲಿ 4 ಪ್ರಶ್ನೆಗಳನ್ನು ಉದ್ಭವ ಆಗಿರ್ತಕ್ಕಂಥದ್ದು. ಈ 4 ಪ್ರಶ್ನೆಗೆ ಈಗ ನಾವು ಯಾವ ರೀತಿ ಸರಳೀಕೃತವಾದಂತಹ ಒಂದು ಉತ್ತರವನ್ನು ನಮ್ಮ ಎದುರಿಗೆ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಒನ್, ನಾವು ಸಮತೋಲನ ಬೆಲೆಯನ್ನು ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಸಮತೋಲನ ಬೆಲೆ ಕಂಡುಹಿಡಿಯೋದು. QD ಈಕ್ವಲ್ ಟು 250 ಮೈನಸ್ P ಮತ್ತು QS ಈಕ್ವಲ್ ಟು 150 ಪ್ಲಸ್ P. ಇಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ, ಈ P ಮತ್ತು ಈ P ಎರಡು P ಗಳನ್ನು ಈ ಕಡೆ ತಗೊಂಡ್ ಬರ್ಬೇಕು. ಅಂದ್ರೆ ಯಾವ ಬದಿ? ಎಡ ಬದಿ. ಇದೇನಾಗ್ತದೆ? 2P ಆಗುತ್ತೆ. ಈಕ್ವಲ್ ಟು ಇಲ್ಲಿ 250, ಇಲ್ಲಿ ಮೈನಸ್ ಇರೋ ಕಾರಣ, ದೊಡ್ಡದಿರೋ ಕಾರಣಕ್ಕೆ ಮೈನಸ್ 150. ಇಲ್ಲಿ 2P ಅದೇ ಹಾಗೆ 2P ಅಂತ ಹೇಳಿಸ್ಕೊಂಡು 250 ಅಲ್ಲಿ ಮೈನಸ್ 150 ಮೈನಸ್ ಮಾಡಿ ಎಷ್ಟಾಗುತ್ತೆ ಅಂತಂದ್ರೆ 100 ಆಗುತ್ತೆ. ಇಲ್ಲಿ ಈ 2 ಅಂತಕ್ಕಂಥದ್ದು ಇದ್ರ ಕೆಳಗಡೆ ತಗೊಂಡ್ ಬರ್ರಿ. ಓನ್ಲಿ ಏನ್ ಉಳಿತದ? P ಉಳಿಯುತ್ತೆ. 2 ಒಂದಲೇ, ಹೌದಾ? 2 5ಲೇ 10. ಈ 0 ಏನಿದೆ, ಈ 0 ಸೀದಾ ಇಲ್ಲಿರ್ಬೇಕು. ಎಷ್ಟಾಗುತ್ತೆ?
ಇಲ್ಲಿ ಈ ಒಂದೇ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ತು. ಪಿ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾನೆ. ಸಮತೋಲನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತಂದಾಗ ಈಗ ನಾವು ಇಲ್ಲಿ ಪಿ ಬೆಲೆಯನ್ನು ಕಂಡುಕೊಂಡೇವಿ. ಫಸ್ಟ್ ಒನ್ ಏನ್ ಕಂಡೇವ್ರಿ? ಪಿ ನಮಗ್ ಪಿ ಅಂತಕ್ಕಂಥ ಪ್ರಶ್ನೆ ಆಗಿತ್ತು ಇಲ್ಲಿ ತನ. ಪಿ ನ ಕಂಡು ಹಿಡಿದಿಲ್ಲ. ಈಗ ಯಾವ ಬೆಲೆ ಕಂಡು ಹಿಡಿದೆವು? ಪಿ ಬೆಲೆ ಕಂಡು ಹಿಡಿದೆವು. ಈಗ ಈ ಪ್ರಶ್ನೆ ನೋಡಿ, ಸಮತೋಲನ ಬೆಲೆಯನ್ನು ಕಂಡು ಹಿಡಿಯಿರಿ. ಈ ಎರಡು ಏನ್ ಮಾಡ್ಬೇಕಂತಾರೆ, ಈಗ ಮತ್ತೆ ಸಮತೋಲನ ಬೆಲೆಯನ್ನು ಕಂಡು ಹಿಡಿಬೇಕಾಗಿರ್ತಕ್ಕಂಥದ್ದು. ಇಲ್ಲಿ QD equal to $250 minus P ಮತ್ತು QS equal to 150 minus P. ಹೌದಲ್ಲ? ಈಗ ಎ ಸಮತೋಲನ ಬೆಲೆಯನ್ನು ಕಂಡು ಹಿಡಿಯಿರಿ. ಇಲ್ಲದೆ QD equal to 250 minus P ಮತ್ತು QS equal to 150 minus P. ಈಗ ನೋಡ್ರಿ, 250 ಪ್ಲಸ್ ಇದು ಮೈನಸ್, ಇಲ್ಲಿ P ಅಂತಂದ್ರೆ 50 ಮತ್ತು QS equal to 150 minus 50. P ಬೆಲೆ ಅಂತಂದ್ರೆ 50. ಇಲ್ಲಿ ನೋಡಿ, 250 ಅಲ್ಲಿ 50 ಕಳೆದ್ರೆ 200 ಮತ್ತು ಇಲ್ಲಿ 150 ಅಲ್ಲಿ 50 ಕಳೆದ್ರೆ 100. $200. 150 plus 50 $200. ನೋಡಿ, ಈ ಒಂದೇ ಪ್ರಶ್ನೆಗೆ ಸಮತೋಲನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತಂದಾಗ ಈಗ ನಾವು QD ಕೂಡ 200 ಆಗಿದೆ ಮತ್ತು QS ಕೂಡ 200 ಆಗಿದೆ. ಈಗ ಸಮತೋಲನ ಬೆಲೆಯನ್ನು ಕಂಡು ಹಿಡಿದೆವು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ಇದೇ ಇದರಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ, QD is equal to $250 P ಮತ್ತು QS equal to 150 plus P. ಈ ಸಮತೋಲನ ಬೆಲೆಯನ್ನು ಈಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯೋದು. ಈ ಸಮತೋಲನ ಬೇಡಿಕೆಯಲ್ಲಿ ನೋಡಿ, 250 ಮೈನಸ್ P ಅಂತಂದ್ರೆ 50. ಇಲ್ಲಿ 200 ಮೈನಸ್ 50 ಕಳೆದ್ರೆ 200 ಏನಾಗ್ತದೆ, ಇಲ್ಲಿ ಬೇಡಿಕೆ ಆಗುತ್ತದೆ. ಬೇಡಿಕೆ. ಅದೇ ರೀತಿ ಪೂರೈಕೆ ಭಾಗದಲ್ಲಿ ನೋಡಿದಾಗ 150 ಪ್ಲಸ್ P ಅಂತಂದ್ರೆ 50. ಇಲ್ಲಿ ಎರಡು, ಇಲ್ಲಿ ಕೂಡ 200 ಅಂದ್ರೆ ಬೇಡಿಕೆ ಮತ್ತು ಪೂರೈಕೆನೂ ಕೂಡ ಏನಾಗ್ತದೆ, ಸಮತೋಲನ ಆಗ್ತದೆ. ಎರಡು ಕೂಡ 200. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸಿ ಪ್ರಶ್ನೆ ಏನಾಗ್ತದ,
ಪಿ ಗಿಂತ ಹೆಚ್ಚಾದಾಗ ಸಮತೋಲನ ಬೆಲೆ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಹೆಚ್ಚು ಅಂದ್ರೆ ಸಮತೋಲನ ಬೆಲೆ ಎಷ್ಟಿಗಿದೆ ನಮ್ಗೆ 55. ಇದನ್ನು ಹೆಚ್ಚಿಗಾದಾಗ ಬೇಡಿಕೆ ಪೂರೈಕೆ ಏನಾಗುತ್ತದೆ ಅಂತ ಪ್ರಶ್ನೆ ಇದೆ. ಹೌದಾ? ಇಲ್ಲಿ ಹೆಚ್ಚು ಅಥವಾ ಇನ್ನೊಂದು ಈ ಕಡಿಮೆ, ಇವೆರಡು ಪ್ರಶ್ನೆ ಒಂದರಲ್ಲೇ ಬಿಡಿಸೋಣ. ಇಲ್ಲಿ ನೋಡಿ, ಇದು ಹೆಚ್ಚು, ಇದು ಕಡಿಮೆ. ಇದು ಸಿಂಬಲ್ ತೋರಿಸ್ತದೆ. ಇದು ಹೆಚ್ಚು, ಇದೇನಾಗಿದೆ ಕಡಿಮೆ ಅಂತಕ್ಕಂಥದ್ದು. QD ಈಕ್ವಲ್ ಟು 250 ಮೈನಸ್ ಪಿ ಮತ್ತು QS ಈಕ್ವಲ್ ಟು 150 ಪ್ಲಸ್ ಪಿ. ಇಲ್ಲಿ ಹೆಚ್ಚಾದಾಗ 250 ಮೈನಸ್, ಫಾರ್ ಎಕ್ಸಾಂಪಲ್ 50 ಸಮತೋಲನ ಇದೆ, ನಾವು 60 ಅನ್ನು ತಗೊಳ್ಳೋಣ ಹೆಚ್ಚು. ಈ ಪಿ ಬೆಲೆ 60. ಅದೇ ರೀತಿಯಲ್ಲಿ ನೋಡಿ, ಈ 250 ಅಲ್ಲಿ ಮೈನಸ್ 60 ಅನ್ನು ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ? 190. ಅದೇ ರೀತಿಯಾಗಿ QS ದಲ್ಲಿ ನೋಡಿ, 150 ಪ್ಲಸ್ ಪಿ ಅಂತಂದ್ರೆ 60 ಈಕ್ವಲ್ ಟು 210 ಆಗುತ್ತೆ. ಹೌದಾ? 210 ಆಗುತ್ತೆ. ಇಲ್ಲಿ ನೋಡಿ, ಬೆಲೆಯನ್ನು ಹೆಚ್ಚಿಗಾದಾಗ QD ಏನಾಗುತ್ತದೆ ಅಂತಂದ್ರೆ, ಈ ಒಂದು ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಿಂತ ಕಡಿಮೆ ಆಗುತ್ತದೆ ಬೆಲೆ ಹೆಚ್ಚಾದಾಗ. ಬೆಲೆ ಹೆಚ್ಚಾದಾಗ ಪೂರೈಕೆ ಭಾಗದಲ್ಲಿ ಏನಾಗ್ತದೆ ಅಂತಂದ್ರೆ, ಈ 200 ಇದ್ದಿದ್ದು 210 ಆಗ್ತದೆ. ಅಂದ್ರೆ ಇಲ್ಲಿ ತಿಳ್ಕೊಳ್ಬೇಕು, ಬೆಲೆ ಹೆಚ್ಚಿಗಾದಾಗ ಯಾವಾಗೂ ಕೂಡ ಬೇಡಿಕೆ ಏನಾಗುತ್ತದೆ? ಕಡಿಮೆ ಆಗುತ್ತದೆ. ಬೆಲೆ ಹೆಚ್ಚಿಗಾದಾಗ ಯಾವಾಗೂ ಕೂಡ ಪೂರೈಕೆ ಹೆಚ್ಚಾಗುತ್ತದೆ. ಇದು ಹೆಚ್ಚಾದಾಗ ಒಂದು ಪ್ರಶ್ನೆ. ಎರಡನೇದ, ಪಿ ಬೆಲೆ ಏನಾಗುತ್ತದೆ? ಸಮತೋಲನ ಬೆಲೆ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡು ಹಿಡಿಯಿರಿ ಅಂತ. ಇಲ್ಲಿ ನೋಡಿ, ಈ ಸಮತೋಲನ ಬೆಲೆ 50 ಇದೆ, ಅದಕ್ಕಿಂತ ಕಡಿಮೆ ಬೆಲೆಯನ್ನು ಹೈಕೊಂಡು ಲೆಕ್ಕ ಮಾಡೋಣ. ಇವಾಗ ಏನಾಗುತ್ತದೆ? ಬೇಡಿಕೆ ಮತ್ತು ಪೂರೈಕೆ ಅಂತಕ್ಕಂಥದ್ದು. QD ಈಕ್ವಲ್ ಟು 250 ಮೈನಸ್ ಪಿ. ಇಲ್ಲಿ 250 ಮೈನಸ್ ಪಿ ಅಂದ್ರೆ 40 ಅನ್ನು ಹೈಕೊಂಡ, ಬೆಲೆ ಕಡಿಮೆ ಆದಾಗ 40. ಇಲ್ಲಿ ನೋಡಿ ಏನಾಗುತ್ತೆ ಅಂತಂದ್ರೆ, 250 ಮೈನಸ್ 40 ಮಾಡಿದ್ರೆ 210 ಆಗುತ್ತಕ್ಕಂಥದ್ದು. ಅದೇ ರೀತಿಯಲ್ಲಿ QS ಭಾಗದಲ್ಲಿ ನೋಡಿದಾಗ 150 ಪ್ಲಸ್ ಪಿ, 150 ಪ್ಲಸ್ 40 ಕಡಿಮೆ ಬೆಲೆ. ಇಲ್ಲಿ ನೋಡಿ 190 ಆಗುತ್ತೆ. ಇಲ್ಲಿ ಬೆಲೆ ಕಡಿಮೆ ಆದಾಗ, ಹೌದಾ? ಬೆಲೆ ಕಡಿಮೆ ಆದಾಗ ಯಾವ ರೀತಿ ಆಗ್ತದೆ? QD ಈಕ್ವಲ್ ಟು 250 ಮೈನಸ್ ಪಿ ಈಕ್ವಲ್ ಟು 250 ಮೈನಸ್ 40. ಬೆಲೆ ಕಡಿಮೆ ಆದಾಗ ಏನಾಗ್ತದೆ ಅಂದ್ರೆ QD 210 ಆಗುತ್ತೆ. ಅದೇ ರೀತಿಯಾಗಿ ಬೆಲೆ ಕಡಿಮೆ ಆದಾಗ QS ಅಂದ್ರೆ ಪೂರೈಕೆ ಭಾಗದಲ್ಲಿ 150 ಪ್ಲಸ್ ಪಿ ಈಕ್ವಲ್ ಟು 150 ಪ್ಲಸ್ 40 ಆಡ್ ಮಾಡಿದ್ರೆ 190. ಇದು ಏನಾಗ್ತದೆ ಅಂತಂದ್ರೆ ಕಡಿಮೆ ಆಗ್ತದೆ. ಇಲ್ಲಿ ಬೆಲೆ ಸಹಜವಾಗಿ ಕಡಿಮೆ ಆದಾಗ ಏನಾಗ್ತದೆ ಅಂದ್ರೆ ಬೇಡಿಕೆ ಹೆಚ್ಚಾಗುತ್ತೆ ಮತ್ತು ಪೂರೈಕೆ ಕಡಿಮೆ ಆಗುತ್ತದೆ. ಇಷ್ಟು ಈ ಒಂದು ಪ್ರಶ್ನೆಗೆ 4 ಉಪಭಾಗಗಳಲ್ಲಿ ನೀವು ಬಿಡಿಸಿದ್ದೆ ಆದ್ರೆ ನಿಮ್ಗೆ 6 ಅಂಕಗಳನ್ನು ಪಡಿಬಹುದು ಅಂತಕ್ಕಂಥ ಒಂದು ವಿವರಣಾತ್ಮಕವಾಗಿರ್ತಕ್ಕಂಥ ಒಂದು ಪ್ರಶ್ನೆ ವಿವರಿಸಿದ್ದು. ಇದು ನೀವು ಸರಳೀಕೃತವಾಗಿ ಬರೆದು
ನೀವು ಈಸಿಯಾಗಿ ಅಂಕಗಳನ್ನು ಪಡಿಬಹುದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿಗೆ ಈ ಕ್ಲಾಸ್ಗೆ ವಿರಾಮ ಹೇಳುತ್ತೇನೆ.